ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಗಂಗಾ ಗಗನ್ಸ್ ಚಾನಲ್. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲ ಸಪೋರ್ಟ್ ನನಗೆ ಬೇಕು. ನಾವು ಇವತ್ತು ನಮ್ಮದು ಇವೆಂಟ್ಗೆ ಹೋಗ್ತಾ ಇದ್ದೀವಿ. ಹೆಲ್ತಿ ಇವೆಂಟ್ ನಡೆಯುತ್ತೆ ಅಲ್ಲಿ. ಹಾಲ್ಗೆ ಬಂದು ರೀಚ್ ಆದೆ. ಇಲ್ಲಿ ಗ್ರ್ಯಾಂಡ್ ಹೋಟೆಲ್ ಅಂತ ಹೇಳಿಬಿಟ್ಟಿದ್ದು ಬಿಜಾಪುರಲ್ಲಿ ದೊಡ್ಡ ಹೋಟೆಲು. ಇಲ್ಲಿ ಇವೆಂಟ್ ಮಾಡಿದ್ರು. ನಮ್ಮದು ಫ್ಯಾಮ್ಲಿ ಹಬ್ಬ ಅಂತ ಹೇಳ್ತೀವಿ ನಾವು ಅದಕ್ಕೆ. ಮತ್ತು ಸ್ಟಾರ್ ಕ್ವಾಲಿಫೈ ಅವ್ರಿಗೂ ರೆಕಗ್ನೈಜೇಷನ್ ಮತ್ತು ಫುಲ್ ಎಂಜಾಯ್ಮೆಂಟ್ ಇರುತ್ತೆ ಇಲ್ಲಿ. ಇದು ನನ್ನ ಮಗ ನೋಡಿ, ನನ್ನ ಮಗಳೂ ಹಾಯ್ ಮಾಡ್ತಾಯಿದ್ದಾಳೆ, ನನ್ನ ಮಗನೂ ಹಾಯ್ ಮಾಡ್ತಿದ್ದಾನೆ. ಹೀಗೆ ಒಳಗಡೆ ಹೋಗ್ತಾ ಇದೆ ಎಂಟ್ರೆನ್ಸ್. ಇದು ತುಂಬ ಖುಷಿಯಾಗುತ್ತೆ. ಇದು ಒಂದು ಇವೆಂಟ್, ದೊಡ್ಡ ಇವೆಂಟ್ ಮಾಡ್ತೀವಿ ನಾವು. ಅದನ್ನು ನಿಮ್ಮ ಜೋಡಿನೂ ಶೇರ್ ಮಾಡ್ಕೋಬೇಕಂತೇಳಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಒಳಗಡೆ ಹೋದ್ವಿ. ಹೋಗಿಂದ ಅಲ್ಲಿ ಎಲ್ಲ ರಿಜಿಸ್ಟ್ರೇಷನ್ ಇತ್ತು. ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದಾರೆ ನೋಡಿ ಇಲ್ಲಿ ಎಲ್ಲರೂ. ಇವೆಂಟಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಬ್ಯಾಂಡ್ ಕಟ್ಕೋಬೇಕು ಕೈಗೆ. ಅಂದರೆ ನಮ್ಮ ಕಮ್ಯುನಿಟಿ ಎಲ್ಲರೂ ಒಂದೇ ಅಂತ ಹೇಳಿಬಿಟ್ಟು ನಾವಿಲ್ಲಿ ತೋರಿಸೋದಂಥದ್ದು. ಇಲ್ಲಿ ಮಾರ್ನಿಂಗ್ ಎಲ್ಲ ಸೆಟಪ್ ಮಾಡಿಬಿಟ್ಟಿದ್ರು. ಅಂದರೆ ಮಧ್ಯಾಹ್ನದ ಲಂಚಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು, ಎಲ್ಲರೂ ಊಟ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡಿ ಇವೆಂಟ್ ನಡೆಯೋದು ಹೇಗೆ, ಚೇರ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸಖತ್ತಾಗಿ ಅರೇಂಜ್ಮೆಂಟ್ ಆಗಿತ್ತು ಈ ಸಲ ಒಂಥರ ಡಿಫ್ರೆಂಟಾಗಿ ಇವೆಂಟ್ ನಡೀತು ಅಂತಲೇ ಹೇಳ್ಬೋದು. ರೌಂಡ್ ಚೇರ್ ಕಾಣ್ತಿದೆಯಲ್ಲ, ಅಲ್ಲೆಲ್ಲರೂ VIP ಮತ್ತು ಪ್ಲಾಟಿನಮ್ಮು ಗೆಸ್ಟ್ಸ್ ಕುಂದ್ರೋದು. ಹಾಗೆ ವೆಲ್ಕಮ್ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳ್ತಿದ್ದೀನಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಈ ಹುಡುಗಿಯರು. ನೋಡೋಕ್ಕೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಇಲ್ಲಿ ನೋಡಿ ಎಲ್ಲ ಜನ ಬಂದಿದ್ದಾರೆ, ಎಷ್ಟು ಜನ ಕೂತಿದ್ದಾರೆ ನೋಡಿ ಫ್ರೆಂಡ್ಸ್. ಇನ್ನೂ ಇವತ್ತು ಕಡಿಮೆನೇ ಅನ್ಬೋದು ಮಂದಿ, ಇದಕ್ಕಿಂತ ಜಾಸ್ತಿನೇ ಇರ್ತಿದ್ರು. ಇವತ್ತೇನೋ ಸ್ವಲ್ಪ ಜನ ಬರಲಿಲ್ಲ, ಯಾಕಂದರೆ ನಮ್ಮ ಫ್ಯಾಮ್ಲಿಲಿ ಏನೇನೋ ಇರುತ್ತೆ ಅಲ್ಲ, ಹಾಗಾಗಿ ಬಂದಿದ್ದು ಇಷ್ಟು ಜನ. ಸಖತ್ತಾಗಿ ನೆರವೇರಿಸಿ ಕೊಟ್ಟರು ಫಂಕ್ಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಎಲ್ಲರೂ. ಎಲ್ಲ ಕಡೆಯೂ ಡ್ಯಾನ್ಸ್ ಅದೆಲ್ಲ ಇರುತ್ತೆ, ಇಲ್ಲಿನೂ ಇತ್ತು. ಮತ್ತು ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಫ್ರೆಂಡ್ಸ್. ಅಂದರೆ ಈ ಮಂತಲ್ಲಿ, ಫೆಬ್ರವರಿ ಮಂತಲ್ಲಿ ಇದು ಯಾರ್ಯಾರ್ದು ಬರ್ಡೇ ಇದೆ ಅವ್ರದ್ದೆಲ್ಲ ಸೆಲೆಬ್ರೇಷನ್ ಮಾಡ್ತಾರೆ. ಅದೊಂಥರ ಖುಷಿ. ಈ ಥರ ಎಲ್ಲೂ ಯಾವ ಕಮ್ಯುನಿಟಿಯಲ್ಲೂ ಸಿಗೋದಿಲ್ಲ. ನಮ್ಮ ಕಮ್ಯುನಿಟಿಯಲ್ಲಿ ಎಲ್ಲ ಥರ ಸೆಲೆಬ್ರೇಷನ್ ಎಲ್ಲ ಥರನೂ ಇರುತ್ತೆ ಫ್ರೆಂಡ್ಸ್. ಮತ್ತು ಬರ್ಡೇ ಅವ್ರಿಗೂ ಒಂದೊಂದು ರೋಸ್ ಕೊಟ್ಟು ಅವ್ರಿಗೂ ಇದು ಮಾಡ್ತಾರೆ, ಖುಷಿ ಪಡಿಸ್ತಾರೆ. ಇದು ಆ್ಯನಿವರ್ಸರಿದು ಫ್ರೆಂಡ್ಸ್. ಆ್ಯನಿವರ್ಸರಿ ಯಾರ್ಯಾರ್ದು ಈ ಮಂತಲ್ಲಿ ಆ್ಯನಿವರ್ಸರಿ ಇದೆ ಅವ್ರಿಗೆ ಸೆಲೆಬ್ರೇಷನ್ ಫ್ರೆಂಡ್ಸ್. ಇದು ಎಲ್ಲರೂ ಜೋಡಿ ಬಂದಿರಲಿಲ್ಲ, ಒಬ್ಬೊಬ್ಬರೇ ಬಂದಿದ್ದರು. ಹಾಗಾಗಿ ಒಬ್ಬೊಬ್ಬರಿಗೆ ಮಾಡಿದ್ರು. ಮತ್ತು ನಮ್ಮದು ಈ ಕಮ್ಯುನಿಟಿಗೆ ಯಾರೆಲ್ಲ ನ್ಯೂ ಆಗಿ, ಅಂದರೆ ಫೆಬ್ರವರಿಯಲ್ಲಿ ಬಂದು ಜಾಯ್ನ್ ಆಗಿದ್ದಾರೆ, ಜನವರಿಯಲ್ಲಿ ಜಾಯ್ನ್ ಆದವರೆಲ್ಲರೂ ಇವರು ಫ್ರೆಂಡ್ಸ್. ಇಷ್ಟು ಜನ ನಮ್ಮ ಕಮ್ಯುನಿಟಿಗೆ ಜಾಯ್ನ್ ಆಗಿದ್ದಾರೆ, ಹೆಲ್ದಿ ಕಮ್ಯುನಿಟಿಗೆ. ಮತ್ತು ಇವರು ಬ್ರ್ಯಾಂಡ್ ನ್ಯೂ ಅಂಬಾಸಿಡರ್ ಅಂತ ನಾವು ಕರಿತೀವಿ. ಅಂದರೆ ಯಾರು ಒಂದಕ್ಕಿಂತ ಇಬ್ಬರನ್ನ ಹೆಲ್ಪ್ ಮಾಡಿ ಕರೀತಾರಲ್ಲ ಅವ್ರಿಗೆ ಬ್ರ್ಯಾಂಡ್ ನ್ಯೂ ಅಂತಂದು ಕರೀತಾರೆ. ರೆಕಗ್ನೈಜೇಷನ್ ಸಖತ್ತಾಗಿ ಇರುತ್ತೆ ಫ್ರೆಂಡ್ಸ್. ನಮಗೆ ಹೊರಗಡೆ ಪ್ರಪಂಚದಲ್ಲಿ ರೆಕಗ್ನೈಜೇಷನ್ ಸಿಗೋಲ್ಲ, ಇಲ್ಲಿ ಎಲ್ಲ ಥರ ರೆಕಗ್ನೈಜೇಷನ್ ಸಿಗುತ್ತೆ. ನಮಗೆ ಸಪೋರ್ಟ್ ಮಾಡೋದು ಭಾಳ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ಇವರು ಗೋಲ್ಡ್ ಅಂಬಾಸಿಡರ್. ಸಖತ್ತಾಗಿ ಅವರಿಬ್ಬರದು ಜೋಡಿದು
ಇದು ಮಾಡ್ದಂಗೆ ಮಾಡಿದ್ರು, ಮ್ಯಾರೇಜಲ್ಲಿ ಮಾಡ್ದಂಗೆ ಮಾಡಿದ್ರು. ಅದೊಂಥರ ಖುಷಿಯಾಗುತ್ತೆ ಅಲ್ವಾ ಫ್ರೆಂಡ್ಸ್. ಇವರೆಲ್ಲ ಪ್ಲಾಟಿನಮ್ಸ್. ಪ್ಲಾಟಿನಮ್ ಆಗಬೇಕಂದ್ರೆ ತುಂಬ ಕಷ್ಟ ಫ್ರೆಂಡ್ಸ್. ಎಲ್ಲದನ್ನೂ ಮಾಡಿ ಇದು ಮಾಡಬೇಕು. ಇವರು ನನಗೆ ದೇವ್ರಂತಲೇ ಹೇಳ್ಬೋದು. ಇವರಿಬ್ಬರು ಕಪಲ್ಸು, ಗಂಡ ಹೆಂಡತಿ, ನನ್ನ ದೇವರೇ ಅಂತ ನಾನು ನಂಬಿದ್ದೀನಿ. ಇವರು ನನಗೆ ಇಲ್ಲಿ ಉಳ್ಕೊಳ್ಳೋಕ್ಕೆ ನನಗೆ ಕಾರಣ ಆದವರು ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಸಖತ್ತಾಗಿ ನಮ್ಮ ಕೋಚ್ಗೆ ಇನ್ವೈಟ್ ಮಾಡಿದ್ರು. 14 ವರ್ಷ ಈ ಕಮ್ಯುನಿಟಿಯಲ್ಲಿ ಅವರು ಭಾಗಿಯಾಗಿದ್ದಾರೆ ಫ್ರೆಂಡ್ಸ್. ಇದೊಂಥರ ತುಂಬ ಖುಷಿ ಆಗುತ್ತೆ ಇಂಥವೆಲ್ಲ ನೋಡೋಕ್ಕೆ. ಅದೇ ಫ್ರೆಂಡ್ಸ್, ಮತ್ತೇನೂ ಇಲ್ಲ ಇಲ್ಲಿ. ಮತ್ತು ವೆಯ್ಟ್ ಲಾಸ್ದು ಯಾರ್ಯಾರು ವೆಯ್ಟ್ ಲಾಸ್ ಆಗಿದ್ದಾರೆ ಅವ್ರಿಗೆ ಇಲ್ಲೆಲ್ಲ ರೆಕಗ್ನೇಷನ್ ಮಾಡಿದ್ರು. ಫಸ್ಟ್ ಪ್ರೈಸ್ ತೊಗೊಂಡ್ರು ಇವರು ಕ್ವೀನ್ ಆಗಿ. ಅವ್ರಿಗೆ ರೆಕಗ್ನೇಷನ್ ಮಾಡಿ ಗಿಫ್ಟ್ ಕೊಟ್ಟರು ಫ್ರೆಂಡ್ಸ್. ಇಂಥದ್ದು ಯಾರಿಗೆ ಸಿಗುತ್ತೆ ಹೇಳಿ ಫ್ರೆಂಡ್ಸ್? ಎಲ್ಲಿ ಸಿಗುತ್ತೆ? ಯಾವ ಕಮ್ಯುನಿಟಿಯಲ್ಲಿ ಸಿಗುತ್ತೆ ಫ್ರೆಂಡ್ಸ್? ಇಂಥದ್ದೆಲ್ಲ ನಮ್ಮ ಕಮ್ಯುನಿಟಿಯಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಇದು. ಮತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟು ಮಾಡಿದ್ವಿ, VIP ಆಗಿ ಕ್ವಾಲಿಫೈ ಆಗಿದ್ದೆ. ಅದರದ್ದು ಬ್ರೇಕ್ಫಾಸ್ಟ್ ಇದು ಫ್ರೆಂಡ್ಸ್ ಇದು. ಮತ್ತು ಜ್ಯೂಸ್ ಕೊಟ್ಟರು ಆಫ್ಟರ್ನೂನು. ಮತ್ತು ಊಟ ಲಂಚು ಎಲ್ಲ. ಇವ್ರು ನನ್ನ ದೇವರೇ ಅಂತ ಹೇಳ್ತೀನಿ, ನಂಬಿದ್ದೀನಿ ನಾನು. ಇವ್ರು ನನ್ನ ಪಾಲಿನ ದೇವರು. ಮತ್ತು ಇದು ನಮ್ಮದೊಂದು ಕಮ್ಯುನಿಟಿ. ನನಗೆ ಇಷ್ಟವಾದವರು ಇವರು, ನನ್ನ ಕೋಚ್, ನನ್ನ ಕೆಳಗಡೆ ಇವರು ಫ್ರೆಂಡ್ಸ್. 23 ಇಯರ್ಸಿಂದ ನಮ್ಮ ಕಮ್ಯುನಿಟಿಯಲ್ಲಿ ಭಾಗಿಯಾದವರು. ನಮ್ಮ ದೊಡ್ಡ ಹೆಡ್ಡು, ನಮ್ಮ ಮೆಂಟರ್. ಇವ್ರಿಗೆ ಒಂದು ದೊಡ್ಡ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಎಲ್ಲರ ಪಾಲಿನ ದೇವರು ಅಂತಲೇ ಹೇಳ್ಬೋದು. ಇವ್ರ ಮಾತುಗಳು ಕೇಳಿದ್ರೆ ಒಂದೊಂದು ಮಾತಿನಲ್ಲೂ ಒಂದು ಅರ್ಥ ಇರುತ್ತೆ. ಆ ಥರ ಮಾತಾಡ್ತಾರೆ ಇವರು. ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳ್ತೀನಿ ಈ ಸರ್ಗೆ. ಎಷ್ಟು ಜನ, ಎಷ್ಟು ಪ್ರೀತಿ, ಎಷ್ಟು ವಾತ್ಸಲ್ಯ. ಇಂಥದ್ದು ಸಿಗೋದು ಭಾಳ ಕಷ್ಟನೇ ಅಂತ ಅನಿಸುತ್ತೆ. ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಿದವರು ಇವರೇ. ಇಷ್ಟು ಜನ ಎಲ್ಲ ಆರೋಗ್ಯವಾಗಿರೋಕ್ಕೆ ಇವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಬಯಸದೆ ಬಂದ ಭಾಗ್ಯ ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕ ಕಮ್ಯುನಿಟಿ. ಹೇಳೋಕ್ಕಾಗದಷ್ಟು ತುಂಬ ತೃಪ್ತಿ ಈ ಕಮ್ಯುನಿಟಿಯಲ್ಲಿದೆ ಫ್ರೆಂಡ್ಸ್. ರೆಕಗ್ನೇಷನ್, ನಮ್ಮದು VIP ಆಗಿದ್ವಿ. ಇದೊಂಥರ ಖುಷಿನೇ ಬೇರೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ನಾನು ಇಲ್ಲಿಗೆ ಇವತ್ತಿಂದು ಬ್ಲಾಗ್ ಮುಗಿಸೋಕ್ಕೆ ಹೋಗ್ತಿದ್ದೀನಿ. ನಮ್ಮದು ಇಲ್ಲಿಗೆ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ನೋಡಿ. 50 ವರ್ಷ ಇವರಿಗೆ. ಆದ್ರೂ ಏನು ಸ್ಪಿರಿಟ್, ಏನು ಎಂಜಾಯ್ಮೆಂಟು, ಇಂಥ ಸ್ಪಿರಿಟ್ ಎಲ್ಲೂ ಸಿಗೋದಿಲ್ಲ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್.